ಹಾಯ್ ಹಲೋ ಫ್ಯಾಮ್ ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನು ಫುಲ್ಲು ಲಿಕ್ಕಿನ ಮೇಲೆ ವ್ಲಾಗ್ ಮಾಡ್ತಾನೆ ಅಂದ್ಕೊಂಡ್ರಾ? ಹೌದು, ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ನಾವು ಕರೆಕ್ಟಾಗಿ ಯಗ್ನಳ್ಳಿ ಕ್ರಾಸಲ್ಲಿದ್ದೀವಿ. ಯಗ್ನಳ್ಳಿ ಕ್ರಾಸಿಂದ ಸೀದಾ ಮನೆ ಹತ್ರ ಬಂದು ಇವ್ರು ನೋಡಿದ್ರೆ ಲಾಲಿಪಾಪ್ ಚಿಪ್ಕೊಂಡು ಒಬ್ಬ ಇದೇನೋ ಪೈಪ್ ರೆಡಿ ಮಾಡ್ಕೊಂಡು ನಿಂತಿದ್ದ. ಆ ಪೈಪು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಫುಲ್ಲು ನಾಚಿಕೆ ಪಟ್ಕೊಂಬಿಟ್ಟ. ನೋಡಿ ಹಂಗೆ ವಿಡಿಯೋ ನೋಡ್ತಾ ಇರ್ರಿ, ಹಂಗೆ ಫುಲ್ಲು ಫನ್ನಿಯಾಗಿರುತ್ತೆ. ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ. ಈ ನನ್ನ ಮಕ್ಕಳು ದಿನ ಮಲ್ಕೊಂದ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಸಾಕು ರೋಸ್ಟ್ ಮಾಡಿದ್ದು ಅಂದ್ಬಿಟ್ಟು ಅವ್ನು ಗಾಡಿ ತೊಳಿಲಿ ಅಂತ ಬಿಟ್ಟೆ. ಮುಂದೆ ನೋಡಿ. ಆಮೇಲೆ ನಾನು ಸುಮ್ಮನೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ, ನಾನು ಒಂದು ಸ್ವಲ್ಪ ಸ್ಮಾರ್ಟ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಹಾಯ್ ಹಾಯ್ ಇತ್ನಾ ಸುಕೂನ್ ಫುಲ್ಲು ವೀಡಿಯೋ ಮಾಡಿಬಿಟ್ಟು ಆಮೇಲೆ ಅವ್ನು ನೋಡ್ರಿ ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಹಂಗೆ ನಮ್ಮ ಹುಡುಗ ಸುಮ್ಮನೆ ಬೋರ್ ಆಗ್ತೈತೆ, ಬಾ ಹೊರಗಡೆ ಹೋಗೋಣ ಅಂತ ಅಂದ. ನಾನು ಗಾಡೀಲಿ ಪೆಟ್ರೋಲ್ ಇಲ್ಲ ಅಂತ ಅಂದೆ, ಅವನು ಹೋಗಬೇಕು ಅಂತಂದ. ಅದಕ್ಕೆ ಹೋಗ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಹಂಗೆ ನೀಲಗಿರಿ ತೋಪಿಗೆ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ನಾವು ಸೀದಾ ಬಂದು ಅಲ್ಲೆಲ್ಲ ಫುಲ್ಲು ಟ್ರಾಫಿಕ್ ಗುರು. ಅಲ್ಲಿಂದ ನಾವು ಸೀದಾ ಬಂದಿದ್ದು ಮೋಹನ್ ಥಿಯೇಟ್ರನ್ನೆಲ್ಲ ಸುಮ್ಮನೆ ಓಡಾಡಿಕೊಂಡು ಹಂಗೆ ಬಂದು ಸೀದಾ ಬೇಜಾರಾಗಿ ಗಾಡೀಲಿ ಓಡಾಡೋ ಸುಸ್ತಾಗಿ ಮನೆ ಹತ್ರ ಬಂದು ಮನೆ ಹತ್ರ ನೋಡಿದ್ರೆ ಇವನು ಇನ್ನೂ ಗಾಡಿನೇ ತೊಳೆದಿಲ್ಲ. ನಾವು ಇವನು ಇವಾಗಲೂ ಇನ್ನೂ ತೊಳೆಯಲ್ಲ ಅಂದ್ಕೊಂಡು ನಾವು ಸುಮ್ಮನೆ ಗಾಡಿ ಸೈಡ್ಗೆ ಹಾಕಿದ್ರೆ ಅಣ್ಣನ ಹತ್ರ ಹೋಯ್ತೀವಿ ನೋಡ್ರಿ. ಇವಾಗ ನೋಡ್ರಿ ಇನ್ನೂ ಗಾಡಿ ತೊಳೆದಿಲ್ಲ, ಇನ್ನೂ ನೀರು ಉಯ್ತಾನೆ ಅವನೇ ಅವಾಗಲೂ. ಆಮೇಲೆ ಒಂದು ವೀಡಿಯೋ ಎಡಿಟ್ ಮಾಡಿಕೊಡು ಅಂದ, ಎಡಿಟ್ ಮಾಡಿಕೊಟ್ಟೆ. ನೋಡ್ರಿ ಯಾವ ಮಾಡಿದ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಮಾಡು, ಹಾಯ್ ಅನ್ನೋದಕ್ಕೆ ಕ್ಯಾಮ್ರಾಗೆ ಹಾಯ್. ನೀರು ಬಿಟ್ಬಿಡ ಚಿಕ್ಕ ಹುಡುಗನ ಮೇಲೆ. ಬಹಳ ದೊಡ್ಡ ಶುದ್ಧ ಅವಮಾನ ಅದು. ಇಷ್ಟ ಆಯಿತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಹಂಗೆ ಲೈಕ್ ಮಾಡ್ಬಿಟ್ಟು ಹೋಗ್ಬಿಡ್ರಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.